ನಮಸ್ಕಾರ ಜನಧನಿಗೆ ಸ್ವಾಗತ. ನಾನು ದಶರಥ್ ಸಾಬೂರು. ನಮ್ಮ ಕರ್ನಾಟಕ ನಗರಗಳನ್ನು ಅಥವಾ ಕರ್ನಾಟಕ ರಾಜ್ಯದಲ್ಲಿರುವಂಥ ನಗರಗಳನ್ನು ಸೌಂದರ್ಯೀಕರಣ ಮಾಡಲಿಕ್ಕೆ ಸುಂದರವಾಗಿ ಸ್ವಚ್ಛ ಸುಂದರ ನಗರದ ನಿರ್ಮಾಣಕ್ಕಾಗಿ ಹೊಳೆಯ ರೀತಿಯಲ್ಲಿ ಹಣ ಖರ್ಚಾಗುತ್ತೆ. ಆದರೆ ಪ್ರಯೋಜನ ಏನು ಬಂತು? ಎಲ್ಲಂದ್ರಲ್ಲಿ ಕಸ, ಎಲ್ಲಂದ್ರಲ್ಲಿ ಗಲೀಜು, ಗಬ್ಬೆದ್ದು ನಾರುವಂಥ ಗಬ್ಬೆದ್ದು ವಾಸನೆ ಹೊಡೆಯುವಂಥ ಸ್ಥಳಗಳಾಗಿ ಮಾರ್ಪಡುತ್ತೆ. ಶಾಲೆಗಳಿದ್ರು, ಆಸ್ಪತ್ರೆಗಳಿದ್ರು, ಇನ್ನಿತರ ಸುಂದರ ವಾತಾವರಣ ನಿರ್ಮಾಣ ಮಾಡಬೇಕಾಗಿದ್ರೆ ಆದರೆ ಇಲ್ಲಿ ಮಾತ್ರ ಅದು ಪ್ರಯೋಜನವಾಗಿಲ್ಲ. ಇಂಥ ಗಬ್ಬೆದ್ದು ನಾರುವಂಥ ಸ್ಥಳವನ್ನು ನಾವು ಕೂಡ TV5 ವಾಹಿನಿಯ ಜನಧನಿಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡಿದ್ವಿ. ಯಾವಾಗಲೂ ಕೂಡ ಅಷ್ಟೇ, ನಮ್ಮ ದೌರ್ಭಾಗ್ಯನೋ ಗೊತ್ತಿಲ್ಲ, ಪ್ರತಿಯೊಂದನ್ನು ಕೂಡ ಎಚ್ಚರಿಸಿಯೇ ನಾವು ಮುಂದೆ ನಡೆಯಬೇಕಾಗಿದೆ. ಎಚ್ಚರಿಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರಾಗಿಯೇ ಅವರು ಬಂದು ಸ್ವಯಂ ಪ್ರೇರಣೆಯಿಂದ ಶುಚಿಗೊಳಿಸೋದಾಗಲಿ ಸುಂದರವಾಗಿರಿಸೋದಾಗಲಿ ಮಾಡೋದಿಲ್ಲ. ದಪ್ಪ ಚರ್ಮದ ಅಥವಾ ಎಮ್ಮೆ ಚರ್ಮ ಅಂತ ಹೇಳಿ ಎಮ್ಮೆಗೆ ಅವಮಾನ ಮಾಡುವಂಥ ಕೆಲಸ ಆಗುತ್ತೆ. ದಪ್ಪ ಚರ್ಮದ ಅಧಿಕಾರಿಗಳು ಕಂಡುಬಿಡೋದು ಯಾವಾಗ ಅಂದರೆ ಅವರಿಗೆ ಬಿಸಿ ಮುಟ್ಟಿಸಿದಾಗ ಮಾತ್ರ. ಎಸ್, ಅಂಥ ಕೆಲಸವನ್ನು ಜನಧನಿ ಮಾಡಿದೆ. ಅದರ ಇಂಪ್ಯಾಕ್ಟ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಬೆಟ್ಟದಂಥ ಕಸದ ರಾಶಿ ಕೊನೆಗೂ ಕೂಡ ಮುಕ್ತಿ ಸಿಕ್ಕಿದೆ. ಸಮಸ್ಯೆ ನಿವಾರಣೆಗೆ ಮುಂದಾಗ್ತಾ ಇದೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ. TV5ನಲ್ಲಿ ವರದಿಯಾದ 4 ದಿನದಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. 29 ಎಕರೆಯಲ್ಲಿ ಹಲವು ವರ್ಷಗಳಿಂದ ಸಂಗ್ರಹವಾಗಿರುವಂತಹ ಕಸದ ಬೆಟ್ಟ ಇದು. 29 ಎಕರೆ ತ್ಯಾಜ್ಯ ವಿಲೇವಾರಿಯಾಗಿದೆ. ದುರ್ನಾತ, ಸಾಂಕ್ರಾಮಿಕ ರೋಗದ ಭೀತಿ. ಬೆಟ್ಟದಂತಿದ್ದ ಗಾರ್ಬೇಜ್ ಯಾರ್ಡ್ ತೆರವಿಗೆ ಪ್ರತಿಭಟನೆಯನ್ನ ಮಾಡಿದ್ರು ಜನ. ಈ ಬೆಟ್ಟವನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ 1 ವರ್ಷದಲ್ಲಿ 2 ವರ್ಷದಲ್ಲಿ ಅಲ್ಲ, ಹಲವಾರು ವರ್ಷಗಳಿಂದಲೂ ಕೂಡ ಇದು ಇಲ್ಲಿಯೇ ಸಂಗ್ರಹ ಆಗಿದೆ. ಈ ಕಾರಣದಿಂದಾಗಿಯೇ ಗಬ್ಬೆದ್ದು ನಾರ್ತಾ ಇತ್ತು. ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಅಂತಾರ್ರಿ. ಸ್ಮಾರ್ಟ್ ಸಿಟಿ ಇದು. ಉತ್ತರ ಕರ್ನಾಟಕ ಭಾಗದ ಹೆಬ್ಬಾಗಿಲು ಅಂತ ಕರೆಯಲ್ಪಡುವಂಥ ನಗರ ಇದು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಇದೆಯಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲಿ ಮಾದರಿಯಾಗಿ ನಿಲ್ಲಬೇಕಾಗಿದ್ದಂಥ ನಗರ ಇದು. ಆದರೆ ನೋಡ್ತಾ ಇದ್ದೀರಿ, ಬೆಟ್ಟದಷ್ಟು ಕಸದ ರಾಶಿ. ವಿಲೇವಾರಿ ಆಗಿಲ್ಲ. ದುರ್ನಾತ, ಸಾಂಕ್ರಾಮಿಕ ರೋಗ. ಇಷ್ಟು ಸಂಗ್ರಹ ಮಾಡುವಾಗ ಕಣ್ಮುಚ್ಚಿ ಕುಳಿತಿತ್ತ ಪಾಲಿಕೆ ಗೊತ್ತಿಲ್ಲ. ಕೊಳೆತು ದುರ್ನಾತ ಹೊಡಿತಾ ಇದ್ರು. ಅಲ್ಲಿ ಸುತ್ತಮುತ್ತ ವಾತಾವರಣ, ಜನ ಮೂಗು ಮುಚ್ಚಿಕೊಂಡು ಓಡಾಡಬೇಕಾದಂಥ ಸ್ಥಿತಿ ಇತ್ತು. ಇದೀಗ ನಗರಾಭಿವೃದ್ಧಿ ಇಲಾಖೆ 28 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. 3 ಕೋಟಿ ವೆಚ್ಚದಲ್ಲಿ ಗಾರ್ಬೇಜ್ ಯಾರ್ಡ್ಗೆ ತಡೆಗೋಡೆ ನಿರ್ಮಾಣ. ಕಸಕ್ಕೆ ಬೆಂಕಿ ತಗುಲಿದ್ರೆ ಬೆಂಕಿ ನಂದಿಸಲಿಕ್ಕೆ 3 ಕೊಳವೆ ಬಾವಿ ಕೊರೆಸಲು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಕಸ ವಿಂಗಡಣೆಗೆ ಹಾಗೂ ಯಂತ್ರೋಪಕರಣಗಳ ಬಳಕೆಗೆ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಜನರ ಸಮಸ್ಯೆಗೆ ಮುಕ್ತಿ ಕೊಡಿಸಿದಂಥ ತೃಪ್ತಿ ನಮಗೆ ಸಿಗ್ತಾ ಇದೆ. TV5 ಕಾಳಜಿಗೆ ಕಳಕಳಿಗೆ ಅಲ್ಲಿನ ಜನ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ, ಹುಬ್ಬಳ್ಳಿ ಛೋಟಾ ಮುಂಬೈ ಅಂತ ಕರೆಸ್ಕೊಳ್ಳುತ್ತೆ, ವಾಣಿಜ್ಯ ನಗರಿ ಅಂತ ಕರೆಸ್ಕೊಳ್ಳುತ್ತೆ. ಅತ್ಯಂತ ವಾಣಿಜ್ಯದಲ್ಲಿ, ವ್ಯಾಪಾರ ವಹಿವಾಟಿನಲ್ಲಿ ಅತ್ಯಂತ ಬಹಳ ದೊಡ್ಡ ಹೆಸರುವಾಸಿಯಾಗಿರೋಂಥ ಹುಬ್ಬಳ್ಳಿಯಲ್ಲಿ ಇಂಥ ಕಸದ ರಾಶಿಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ಅಚ್ಚರಿ ಆಗುತ್ತೆ. ಒಂದು ದೊಡ್ಡ ಮಟ್ಟದ ಬೆಟ್ಟವನ್ನು ಹೇಗೆ ಸೃಷ್ಟಿಸಲಿಕ್ಕೆ ಸಾಧ್ಯ ಅಂದರೆ ಇವರು ನೋಡಿ ಕಲಿಬೇಕಾಗತ್ತೆ. ಆ ಬೆಟ್ಟ ಇದೀಗ ಕರಗ್ತಾ ಇದೆ. ಸುತ್ತಮುತ್ತಲೂ ಕೂಡ ತಡೆಗೋಡೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಒಂದು ಅವೈಜ್ಞಾನಿಕ ಕ್ರಮ ನಮ್ಮನ್ನು ಕಾಡ್ತಾ ಇದೆ. ಕೇವಲ ಇದು ಹುಬ್ಬಳ್ಳಿ ಧಾರವಾಡಕ್ಕೆ ಸೀಮಿತವಾಗಿ ಮಾತನಾಡುವಂಥದ್ದಲ್ಲ. ಅನೇಕ ನಗರಗಳಲ್ಲಿಯೂ ಕೂಡ ವೈಜ್ಞಾನಿಕವಾಗಿ ತ್ಯಾಜ್ಯ ವಿಲೇವಾರಿಯನ್ನು ಮಾಡಬೇಕು, ಸಂಸ್ಕರಣೆ ಮಾಡಬೇಕು.
ಕಸವನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ ಮಾರಾಟ ಮಾಡಬೇಕು. ಆದರೆ ಏನಾಗಿದೆ, ವರ್ಷಕ್ಕೊಮ್ಮೆ ಇದೇ ತ್ಯಾಜ್ಯ ನಿರ್ವಹಣೆಯ ಹೆಸರಿನಲ್ಲಿ ಕೋಟ್ಯಂತರ ರೂಪಾಯಿ ಖರ್ಚಾಗುತ್ತೆ, ಪ್ರಯೋಜನಕ್ಕೆ ಬರೋದಿಲ್ಲ. ಕೋಟ್ಯಂತರ ರೂಪಾಯಿ ಹಣ ನೀರಿನಂತೆ ಖರ್ಚಾಗುತ್ತೆ, ಈ ಬೆಟ್ಟದಷ್ಟೇ ಖರ್ಚಾಗುತ್ತೆ, ಪ್ರಯೋಜನಕ್ಕೆ ಬರೋದಿಲ್ಲ. ಹೀಗಾಗಿ ಅಲ್ಲಿನ ಜನ ಬೇಸತ್ತು ಪ್ರತಿಭಟನೆ ಮಾಡಿದ್ರು. ಇದು ವಿಲೇವಾರಿ ಮಾಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಜನರ ಧ್ವನಿಗೆ ನಾವು ಕೂಡ ಜೊತೆಗೂಡಿಸಿದ್ವಿ, ಸಂಬಂಧಪಟ್ಟವರ ಗಮನಕ್ಕೆ ತಂದಿದ್ವಿ. ಇದೀಗ ಕಸ ವಿಲೇವಾರಿಗೆ ಒಂದು ಶಾಶ್ವತವಾದಂಥ ಪರಿಹಾರ ಸಿಗುವ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ. ಇದು ಅಚ್ಚರಿ ಅಂತ ಅನ್ಸುತ್ತೆ. ಯಾವಾಗಲೂ ಹೇಳಿದ ನಂತರವೇ ಪರಿಹರಿಸ್ಕೊಳ್ಬೇಕಾ? ನೋಡಿ, ಅವತ್ತು ನಾವು ಪ್ರಸಾರ ಮಾಡಿರುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಕಸದ ಸಮಸ್ಯೆ ಯಾವ ರೀತಿಯೆಲ್ಲ ಇತ್ತು, ಈಗ ಅದಕ್ಕೆ ಯಾವ ರೀತಿ ಕ್ರಮಗಳನ್ನು ವಹಿಸಲಾಗ್ತಾ ಇದೆ ಅನ್ನೋ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಹುಬ್ಬಳ್ಳಿ ಧಾರವಾಡದ ಜನತೆ ಈ ಕಸದ ರಾಶಿಯಿಂದಾಗಿ ಕಂಗೆಟ್ಟು ಹೋಗಿದ್ರು. ಸಾಂಕ್ರಾಮಿಕ ರೋಗಗಳು ಬೇರೆ ಜನರನ್ನು ಕಾಡತೊಡಗಿತ್ತು. ಈ ಸಂದರ್ಭದಲ್ಲಿ ನಾವು ವರದಿಯನ್ನು ಪ್ರಸಾರ ಮಾಡಿದ್ದೇವೆ. ಸಮಸ್ಯೆ ನಿವಾರಣೆಗೆ TV5 ಟೊಂಕ ಕಟ್ಟಿ ನಿಂತಿದೆ. ಜನರ ಸಮಸ್ಯೆಗಳಿಗೆ ಯಾವತ್ತೂ ಕೂಡ ಧ್ವನಿಯಾಗಿ ಸಂಬಂಧಪಟ್ಟವರ ಗಮನಕ್ಕೆ ತಂದು ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೇವಲ ನಾವು ಸುದ್ದಿ ಮಾಡಿ ಹಾಗಿಂಗೆ ಎಸ್ಕೇಪ್ ಆಗೋದಿಲ್ಲ, ಅಥವಾ ಗಮನ ಸೆಳೆದು ಹಾಗೆ ಬಿಡೋದಿಲ್ಲ. ಸಮಸ್ಯೆ ಇತ್ಯರ್ಥ ಆಗಬೇಕು, ಪರಿಹಾರ ಸಿಗಬೇಕು. ಒಂದು ಬಾರಿ TV5 ವಾಹಿನಿಯಲ್ಲಿ ಪ್ರಸಾರವಾದರೆ ಅದಕ್ಕೆ ಪರಿಹಾರವಿಲ್ಲದೆ ಹೋದರೆ ಸಾಧ್ಯವೇ ಇಲ್ಲ. ಪರಿಹಾರ ಸಿಕ್ಕೇ ಸಿಗತ್ತೆ. ಅದೆಂತೆ ಜಟಿಲ ಸಮಸ್ಯೆ ಆದರೂ ಕೂಡ ಪರಿಹಾರ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಉದಾಹರಣೆ ಹುಬ್ಬಳ್ಳಿ ಧಾರವಾಡದ ಈ ಕಸ ವಿಲೇವಾರಿ ಘಟಕಕ್ಕೆ ಇದೀಗ ಮುಕ್ತಿ ಸಿಗ್ತಾ ಇದೆ ಕೂಡ. ಈಗ ಅನುದಾನ ಬಿಡುಗಡೆಯಾಗಿದೆ. ಅನುದಾನ ಬಿಡುಗಡೆಯಾದರೆ ಸಮಸ್ಯೆ ಬಗೆಹರಿದ ರೀತಿಯಲ್ಲ, ಸಮಸ್ಯೆ ಕಂಪ್ಲೀಟ್ ಆಗಿ ಬಗೆಹರುವವರೆಗೂ ಕೂಡ ನಾವು ಇಲ್ಲಿ ಫಾಲೋ ಅಪ್ ಮಾಡ್ತೇವೆ, ಇಂಚಿಂಚು ಕೂಡ ಫಾಲೋ ಅಪ್ ಮಾಡ್ತೇವೆ. ಆ ಹಣ ಈ ಕಸದ ವಿಲೇವಾರಿಗಾಗಿ ಬಳಕೆ ಆಗಬೇಕು. ಅದನ್ನು ಫಾಲೋ ಅಪ್ ಮಾಡುವಂಥ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಜವಾಬ್ದಾರಿಯುತ ಮಾಧ್ಯಮವಾಗಿ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಇಂಥದ್ದೊಂದು ಕಸ, ಇದು ಕೇವಲ ಎಲ್ಲ ನಗರಸಭೆಗಳಲ್ಲೂ ನೋಡಿ ಬೇಕಾದರೆ ಬೆಟ್ಟದಷ್ಟು ಕಸದ ಹೆಸರಿನಲ್ಲಿ ಕೋಟ್ಯಂತರ ರೂಪಾಯಿ ಪ್ರತಿ ವರ್ಷ ಲೂಟಿ ಹೊಡೆಯಲಾಗುತ್ತೆ. ಅಂಥದ್ದೇ ಘಟಕವನ್ನು ನಾವು ನಿಮ್ಮ ಮುಂದೆ ತೆರೆದಿಟ್ಟಿದ್ದೇವೆ. ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳಿಗೆ ತೊಲಗಲಿ ತೊಲಗಲಿ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ತೊಲಗಲಿ 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 ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ. ಹುಬ್ಬಳ್ಳಿಯಲ್ಲಿ ಕಸದ ಸಮಸ್ಯೆ ಹೇಗಿತ್ತು? ಕಸದ ಸಮಸ್ಯೆಯಿಂದ ಅಲ್ಲಿನ ಅನೇಕ ರೀತಿಯ ರೋಗ ರುಜಿನಗಳಿಗೆ ಕಾರಣವಾಗಿತ್ತು. ಈಗ TV5 ವರದಿಯ ನಂತರದಲ್ಲಿ ಆಗಿರುವಂಥ ಬದಲಾವಣೆಗಳೇನು? ಅಲ್ಲಿನ ಜನರೇ ಮಾತನಾಡಿದ್ದಾರೆ. ಜನರನ್ನು ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮಾತನಾಡಿಸಿದ್ದಾರೆ, ನೋಡೋಣ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ರಾಜ್ಯದಲ್ಲಿಯೇ ಅತಿ ದೊಡ್ಡ 2ನೇ ಮಹಾನಗರ ಪಾಲಿಕೆ. ಇದು ಹೆಸರಿಗಷ್ಟೇ ಏನು ದೊಡ್ಡ ಮಹಾನಗರ ಪಾಲಿಕೆ ಇರ್ಬೋದು, ಅದೇ ರೀತಿಯಾಗಿ ಇಲ್ಲಿ ದೊಡ್ಡದಾಗಿಯೇ ಇಲ್ಲಂದರೆ ಕಸ ಸಂಗ್ರಹವಾಗುತ್ತೆ. ಆ ಕಸ ಸಂಗ್ರಹ ಏನು ಯಾರ್ಡ್ ಇದೆ, ಡಂಪಿಂಗ್ ಯಾರ್ಡ್ ಏನಿದೆ, ಆ ಡಂಪಿಂಗ್ ಯಾರ್ಡ್ ಇವತ್ತು ಹುಬ್ಬಳ್ಳಿಯ ಜನರಿಗೆ ಒಂದು ಮಾರಕವಾಗಿ ಕಾಡ್ತದೆ. ಈ ಸಂಬಂಧಪಟ್ಟಂಗೆ TV5 ವಿಸ್ತೃತವಾಗಿ ಒಂದು ಜನದನಿಯಲ್ಲಿ ಸುದ್ದಿ ಪ್ರಸಾರ ಮಾಡಿತ್ತು. ಅದರ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸಂಬಂಧಪಟ್ಟಿಗೆ ಒಂದು ತಾರ್ಕಿಕ ಅಂತ್ಯವನ್ನು ಮಾಡಿದ್ದಾರೆ. ಮತ್ತು ಈ ಒಂದು ಕಡೆ ಅಂತಂದರೆ TV5 ವರದಿ ಒಂದು ಉಗ್ರವಾದಂಥ ಒಂದು ಹೋರಾಟವನ್ನು ಮಾಡಿದ್ರು. ಈ ಸಂಪರ್ಕಕ್ಕೆ ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ತಾವು ಈ ಸಂಪರ್ಕಕ್ಕೆ ಹೋರಾಟವನ್ನು ಮಾಡಿದ್ರಿ, ಆ ಹೋರಾಟಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ, TV5 ಮಾಡ್ತೀವಿ. ಈಗ TV5 ಒಂದು ಕಡೆ ಜಯ ಸಿಕ್ಕಿದೆ, ತಮ್ಮ ಹೋರಾಟಕ್ಕೂ ಜಯ ಸಿಕ್ಕಿದೆ, ಏನು ಹೇಳ್ತೀರಿ? ನಿಜವಾಗ್ಲೂ ನಾವೇನು ಹೇಸ್ಗಿಮಟ್ಟಿ ತೆರವು ಹೋರಾಟ ಸಮಿತಿ ಅಂತ ಏನು ಮಾಡ್ಕೊಂಡು ಹೋರಾಟ ಶುರು ಮಾಡಿದ್ವಿ. ಬಹಳಷ್ಟು ತೊಂದರೆ ಇದೆ, ಬಹಳಷ್ಟು ದಿವಸದ ತೊಂದರೆ ಇತ್ತು. ನಮಗೂ ಗೊತ್ತಿತ್ತು ಇಮ್ಮಿಡಿಯೇಟಾಗಿ ಎಲ್ಲ ಆಗಂಗಿಲ್ಲ ಅಂತಂದು. ಆದರೆ ಈಗೆಲ್ಲ ಅಧಿಕಾರಿಗಳು ಏನು ಒಂದು ವರ್ಷದಿಂದ ಮಾಡಬೇಕಿದ್ದ ಕೆಲಸ 3 ದಿವಸದಲ್ಲಿ ಹಗಲು ರಾತ್ರಿ ತಾವು ಹೋರಾಟ ಮಾಡಿ ಬಹಳಷ್ಟು ಕಷ್ಟಪಟ್ಟು ಎಲ್ಲ ಅಧಿಕಾರಿಗಳ ಕಡೆಯಿಂದ, ನಗರಾಭಿವೃದ್ಧಿ ಇಲಾಖೆ ಇರ್ಬೋದು, ಜಿಲ್ಲಾಧಿಕಾರಿಗಳ ಕಡೆಯಿಂದ ಎಲ್ಲ ಸ್ಪಂದನೆ ಮಾಡಿಕೊಂಡು ಎಲ್ಲ ಫೈಲ್ಗಳನ್ನು ಅಪ್ರೂವಲ್ ಮಾಡಿಕೊಂಡು
ಕೆಲಸಕ್ಕೆ ಎಲ್ಲ ವರ್ಕ್ ಆರ್ಡರ್ ತೊಗೊಂಡು ಬಂದಿದ್ದಾರೆ. ಬಹಳಷ್ಟು ಒಂದು ಖುಷಿ ಆಯಿತು. ಬಹಳ ಕಷ್ಟಪಡ್ತಾಯಿದ್ರು ಜನ ಅಲ್ಲಿ ಸುತ್ತಮುತ್ತಲು. ಇದನ್ನು ನಾವೇನು ಹೋರಾಟ 4 ದಿವಸದಿಂದ ಸತತವಾಗಿ ನಾವು ಹಮ್ಮಿಕೊಂಡಿದ್ವಿ. ಈ ಹೋರಾಟಕ್ಕೆ ತಾವೇನು ವಿಶೇಷವಾಗಿ ಒಂದು TV5ದವರು ಒಂದು ಜನಧ್ವನಿ ಕಾರ್ಯಕ್ರಮ ಮಾಡಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಏನು ಪ್ರಚಾರ ಮಾಡಿದ್ರಿ. ನಮಗೆ ಇವತ್ತು ಈ ಹೋರಾಟಕ್ಕೆ ಜಯ ಸಿಕ್ಕೈತಂದ್ರೆ ಅದರದಲ್ಲಿ ಪಾಲ್ದಾರರು ಕೂಡ ಮಾಧ್ಯಮದವರು ಅಂತಂದು ಈ ಸಂದರ್ಭದಾಗ ಹೇಳ್ತೀನಿ. ಅದೇ ರೀತಿ ವಿಶೇಷವಾಗಿ TV5ದವರು ಏನು ಜನಧ್ವನಿ ಅಂತ ಕಾರ್ಯಕ್ರಮ ಮಾಡಿದ್ರಿ ಅರ್ಧ ಗಂಟೆದು, ಆ ಕಾರ್ಯಕ್ರಮದಿಂದ ಕೂಡ ಅಧಿಕಾರಿಗಳು ಎಚ್ಚೆತ್ತು ನಮ್ಮದೇನು ಹೋರಾಟ ಕಂಟಿನ್ಯೂ ಆಗಲಾರ್ದಾಗೆ ನಮ್ಗೆ ಹೋರಾಟಕ್ಕೆ ಏನು ನೆಸಸರಿ ಇತ್ತು ಅದನ್ನು ಎಲ್ಲ ಸಮಸ್ಯೆಗಳಿಗೆ ಸ್ಪಂದನೆ ನೀಡಿದಂಥ ಆಯುಕ್ತರಿಗೂ ಕೂಡ ನಾವು ಇವತ್ತು ಅಭಿನಂದನೆ ಸಲ್ಲಿಸಿ ಇವತ್ತು ಈ ಹೋರಾಟ ಅಂತೂ ಇಷ್ಟಕ್ಕೆ ನಿಲ್ಲಂಗಿಲ್ಲ. ನಮ್ಗೆ ಅಧಿಕಾರಿಗಳ ಸ್ಪಂದನೆ ಮಾಡಿದ್ದಾರೆ. ಅಧಿಕಾರಿಗಳ ಸ್ಪಂದನೆ ಮಾಡಿದ್ದಕ್ಕೆ ನಾವು ಕೂಡ ಹೋರಾಟ ಸಮಿತಿಯವರು ನಮ್ಗೆ ಬೇಕಾಗಿರೋದೇ ಅದು ಕೆಲಸ ಬೇಕಾಗಿತ್ತು. ಈಗಾಗಲೇ ಕೆಲಸ ಕೂಡ ಎಲ್ಲ ಇಂಪ್ಲಿಮೆಂಟ್ ಆಗಿದ್ದಾವೆ, ಶುರು ಆಗಿದ್ದಾವೆ. ಬಹಳಷ್ಟು ಖುಷಿ ಆಯಿತು. ಮತ್ತು ಹೋರಾಟ ಯಾವತ್ತೂ ಇದು ನಿಲ್ಲಂಗಿಲ್ಲ, ಹೋರಾಟ ಮತ್ತು ಮುಂದುವರಿತೈತಿ ಅಂತ ಸಂದರ್ಭದಾಗ ಇನ್ನೊಮ್ಮೆ ಹೇಳಿ TV5ದವ್ರಿಗೆ ಜನಧ್ವನಿ ಕಾರ್ಯಕ್ರಮ ಮಾಡಿ ನಮಗೆ ಈ ಹೋರಾಟಕ್ಕೆ ಶಕ್ತಿ ಕೊಟ್ಟಿದ್ದಕ್ಕೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಸಂದರ್ಭ. ಹುಬ್ಬಳ್ಳಿ ಧಾರವಾಡ ಜನರು ಸುಸ್ತಾಗಿ ಹೋಗಿದ್ದರು. ಈಗ ಒಂದು ಕಡೆ ಅಂತಾರೆ ಅಧಿಕಾರಿಗಳು ಸ್ಪಂದಿಸುವಂತಹ ಕೆಲಸ ಮಾಡಿದರೆ ಏನು ಹೇಳ್ತೀರಿ ಸರ್? ಸರ್ ಏನಾಗಿತ್ತು ಅಂತಂದ್ರೆ ಡಂಪಿಂಗ್ ಯಾರ್ಡ್ ಗಾರ್ಬೇಜ್ ಏನು ಹೊಗೆ ಬರ್ತಿತ್ತು, ಆ ಮಾರಕ ಹೊಗೆ ಬಹುಶಃ ವಿವಿಧ ರೋಗಗಳಿಗೆ ಕಾರಣೀಭೂತ ಆಗ್ಯದ. ಹುಬ್ಬಳ್ಳಿ ಒಳಗೆ ನೀವು ಹಳೆ ಹುಬ್ಬಳ್ಳಿ ಭಾಗದವರು ಎಷ್ಟು ಜನ ಆಸ್ಪತ್ರೆ ಒಳಗೆ ಇರ್ತಾರಂತ ಚೆಕ್ ಮಾಡಿದ್ರೆ ಹಳೆ ಹುಬ್ಬಳ್ಳಿ ಭಾಗದ ಜನರಿಂದ ತುಂಬದಂಥ ಆಸ್ಪತ್ರೆಗಳ ಒಳಗೆ ಎಲ್ಲೂ ಜಾಗ ಖಾಲಿನೇ ಇರೋದಿಲ್ಲ. ಅಂಥ ವ್ಯವಸ್ಥೆ ಯಾಕಾಗತ್ತಿತ್ತು? ಮಾರಕ ಆ ಗಾರ್ಬೇಜ್ ಯಾರ್ಡ್ನ ಹೊಗೆಯಿಂದ ಆಗಿತ್ತು ಅನ್ನುವಂಥದ್ದು ಈಗಾಗಲೇ NGT ಅವರು ಪ್ರೂವ್ ಮಾಡಿದ್ದಾರೆ. ಯಾಕಂತಂದ್ರೆ ಅವರು ಏನು ಆ ಹೊಗೆಗೆ ಸಂಬಂಧಪಟ್ಟಂತೆ ಗ್ರೇಡ್ ಟೆಸ್ಟಿಂಗು ಪೊಲ್ಯೂಷನ್ಗೆ ಸಂಬಂಧಪಟ್ಟಂಥ ಯಂತ್ರ ಅಳವಡಿಕೆ ಮಾಡೋದ್ರ ಮೂಲಕ ಅಲ್ಲಿ ಏನು ಗ್ರೇಡ್ ಇತ್ತೋ ಆ ಗ್ರೇಡ್ ಅವ್ರದ್ದು ಗ್ರೇಡ್ ಮೀರಿ ಅಲ್ಲಿ ಸಮಸ್ಯೆ ಇತ್ತು ಅನ್ನುವಂಥದ್ದು ನಿನ್ನೆ ಬಂದಂಥ ಅಧಿಕಾರಿಗಳು ಸಹಿತ ಹೇಳಿದರು. ಈ ಎಲ್ಲ ಸಮಸ್ಯೆಗಳು ಕೇವಲ 4 ದಿನದೊಳಗೆ ಬಗೆಹರಿದ್ವಪ್ಪ ಅಂತಂದ್ರೆ ಬಹುಶಃ ಅದಕ್ಕೆ NGT ಅವರು ಉತ್ತರ ಕೊಟ್ಟರು. NGTನೂ ಸಹಿತ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂತು ಮತ್ತು ರಾಜ್ಯ ಸರ್ಕಾರ ಸಹಿತ ತತ್ಕ್ಷಣ ಇಲ್ಲಿ ಆ 4 ದಿನದ ಹೋರಾಟವನ್ನು ಏನು ಕಮಿಟಿ ಹಮ್ಮಿಕೊಂಡಿತ್ತು ಅದಕ್ಕೆಲ್ಲ ಧ್ವನಿಯಾಗಿ ಸರ್ಕಾರ ಸ್ಪಂದಿಸ್ತು, ಜಿಲ್ಲಾಡಳಿತ ಸ್ಪಂದಿಸ್ತು, ಮಹಾನಗರ ಪಾಲಿಕೆ ಸ್ಪಂದಿಸ್ತು, ಸಚಿವರು ಸ್ಪಂದಿಸಿದರು ಅಂತಂದರೆ ಅರ್ಧ ಗಂಟೆಯ TV5 ವರದಿನೂ ಪ್ರಮುಖವಾದಂಥ ಪಾತ್ರ ವಹಿಸಿದೆ ಅಂತಂದು ಅಗದಿ ಸ್ಪಷ್ಟವಾಗಿ ಹೇಳ್ಬೋದು. ಯಾಕಂತಂದ್ರೆ ನೋಡ್ರಿ, ಈಗ ನಾವು ಹೋರಾಟ ಒಂದು ಕಡೆ ಬೀದಿ ಮ್ಯಾಗ ಕುಂತು ಮಾಡ್ತೀವಿ ಅಥವಾ ಒಂದು ಕಡೆ ಪೆಂಡಲ್ ಹಾಕ್ಕೊಂಡು ಅನಿರ್ದಿಷ್ಟ ಅವಧಿ ಮಾಡ್ತೀವಿ, ಮತ್ತೊಂದು ಪಾದಯಾತ್ರೆ ಮೂಲಕ ಮಾಡ್ತೀವಿ, ಅದೇನೋ ಒಂದು ಕಡೆ ಇರ್ಬೋದು. ಬಟ್ ಈ ವಿಷಯದ ಮೇಲೆ ಬೆಳಕು ಚೆಲ್ಲುವಂಥ ಕಾರ್ಯವನ್ನು ಏನು TV5 ಮಾಡ್ತೋ ಆ TV5 ಮಾಡಿದಂಥ ವರದಿ ಜನಧನಿ ಅನ್ನುವಂಥ ಕಾರ್ಯಕ್ರಮದ ಮೂಲಕ ರಾಜ್ಯ ಸರ್ಕಾರದ ಕಿವಿ ಹಿಂಡುವಂಥ ಕೆಲಸ ಮಾಡ್ತು. ಆ ಮೂಲಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ತು, ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ತು ಮತ್ತು ಈ ಕೆಲಸ ಜನಪರವಾಗಿ ಆಗುವಂಥದ್ದಕ್ಕೆ ಆರಂಭ ಆಯಿತು ಅನ್ನುವಂಥದ್ದಕ್ಕೆ ನಾನು TV5ಗೆ ಅನಂತ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಹೇಳ್ಬೋದು. ಸಾರಿಗೆಗಳು ಸ್ಪಂದಿಸುವಂತಹ ಕೆಲಸ ಮಾಡಿದರೆ ಅಧಿಕಾರಿಗಳು ಹೋರಾಟ ಎಲ್ಲಿಗೆ ಹೋಗುತ್ತೆ? ಕರ್ನಾಟಕ ಮಾಧ್ಯಮ ಕ್ಷೇತ್ರದಲ್ಲಿ TV5 ಅತ್ಯಂತ ಬಗ್ಗೆ ಒಂದು ಜನಧನಿ ಅಂತ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಇತ್ತು. ಬೆಳಗ್ಗೆಯಿಂದನೂ 10 ಗಂಟೆಯಿಂದ 10:30 ಸುಮಾರು ಇದು ಕಾರ್ಯಕ್ರಮ ಬರ್ತೈತಿ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇರುವಂಥ ಸಮಸ್ಯೆಗಳನ್ನ ಬೆಳಕು ಚೆಲ್ಲುವಂಥ ಒಂದು ಕೆಲಸ ಏನು TV5 ಮಾಡ್ತಾ ಇದೆ. ಅದರಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಗಾರ್ಬೇಜ್ ಯಾರ್ಡಿಗೆ ಸಂಬಂಧಪಟ್ಟಂಥ ಏನು ಒಂದು ಸಮಸ್ಯೆಯನ್ನು ಏನು ಅದು ತಿಳಿಸ್ತು, ಆಮೇಲೆ ಆ ಒಂದು ಸಮಸ್ಯೆ ಬಗ್ಗೆ ಏನು ಬೆಳಕು ಚೆಲ್ತು, ಅದಕ್ಕೆ ನಾನು TV5ಗೆ ಅನಂತಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹೀಗೆ ಮಾಧ್ಯಮ ಕ್ಷೇತ್ರದಲ್ಲಿ ಇಂತಹದೇ ಎಲ್ಲ ಚಾನೆಲ್ಗಳು ಕೂಡ ತಮ್ಮ ಜನಧನಿ ಅನ್ನುವಂಥ ಒಂದು ಕಾರ್ಯಕ್ರಮಗಳನ್ನ ಮುಖಾಂತರ ಸರ್ಕಾರದ ಕಿವಿ ಹಿಂಡುವಂಥ ಕೆಲಸ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ TV5ಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. TV5 ಅವರಿಂದ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡಿದೆ, ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಏನು ಗಾರ್ಬೇಜಿನ ಸಮಸ್ಯೆ ಇತ್ತು ಆ ಸಮಸ್ಯೆಗೆ ಸದ್ಯ ಈಗ ಒಂದು ಕಡೆ ಅಂತಾರೆ ತಾರ್ಕಿಕ ಅಂತ್ಯ ಬಂದಿದೆ. ಪರ್ಸನ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ. ಎಸ್, ಯಾವಾಗಲೂ ಕೂಡ ಸರ್ಕಾರ ಆಳುವಂಥವರು ಕಣ್ಮುಚ್ಚಿ ಕುಳಿತಾಗ ಎಚ್ಚರಿಕೆ ಧ್ವನಿಯಾಗಿ ಜನಧನಿ ನಿಲ್ಲುತ್ತೆ. ಆ ಜನಧನಿಯ ಮೂಲಕ ಅನೇಕ ಸಮಸ್ಯೆಗಳಿಗೆ ಇತ್ಯರ್ಥ ಪರಿಹಾರವನ್ನು ಕಂಡುಕೊಳ್ಳುವಂಥ ದಿಸೆಯಲ್ಲಿ ಮುಂದುವರಿತಾ ಇದ್ದೇವೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಸದ ಯಾರ್ಡ್ ವಿಚಾರವಾಗಿ ಬಹುದೊಡ್ಡ ಬೆಟ್ಟವನ್ನು ಕರಗಿಸೋದು ಹೇಗಪ್ಪ, ಈ ದಟ್ಟವಾದ ಹೊಗೆ ಸಾಂಕ್ರಾಮಿಕ ರೋಗಗಳನ್ನು ತಂದೊಡ್ತಾ ಇತ್ತು. ಅಲ್ಲಿರುವಂತಹ ಕಸವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡದೆ ತರೋದು, ಸುರಿಯೋದು, ಹೊರಡೋದು, ಹುಬ್ಬಳ್ಳಿ ಹೊರವಲಯದ ಜಾಸ್ತಿ ಆದರೆ ಅದಕ್ಕೆ ಬೆಂಕಿ ಹಚ್ಚಿ ಸುಡೋದು, ಇದು ಅವೈಜ್ಞಾನಿಕ ರೀತಿಯಲ್ಲೇ ಕಸವನ್ನು ವಿಲೇವಾರಿ ಮಾಡ್ತಾ ಇದ್ದಾರೆ. ಬೇಕಾದರೆ ನೋಡಿ,
ಮನೆ ಮನೆಗೂ ಹೋಗಿ ಹಸಿ ಕಸ ಒಣ ಕಸ ಅಂತ ಹೇಳಿ 2 ಬುಟ್ಟಿಯಲ್ಲಿ ಕಸವನ್ನು ಸಂಗ್ರಹ ಮಾಡಿಕೊಂಡು ಬರ್ತಾರೆ. ಮನೆಯಲ್ಲಿ ಹಸಿ ಕಸ ಮತ್ತು ಒಣ ಕಸವನ್ನು ಬೈಫರ್ಗೆಟ್ ಮಾಡದೇ ಇದ್ದರೆ ಆ ಕಸವನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಜಗಳ ಮಾಡ್ತಾರೆ. ಆದರೆ ಇಲ್ಲಿ ಹಸಿ ಕಸ ಯಾವುದು, ಒಣ ಕಸ ಯಾವುದು, ಏನಾದರೂ ವ್ಯತ್ಯಾಸ ಇದೆಯಾ? ಇಲ್ಲಿ ಏನೂ ಇಲ್ಲ. ಸಂಜೀವ್ ಅಂತ ಹೇಳಿ ಸ್ಥಳೀಯರು ನಮ್ಮ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಂಜೀವ್ ಅವರೇ. ನಮಸ್ತೆ ಹೇಳಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇಂಥ ಅವೈಜ್ಞಾನಿಕ ರೀತಿಯಲ್ಲಿ ಕಸವನ್ನು ನಿರ್ವಹಣೆ ಮಾಡ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಅಧಿಕಾರಿಗಳಾಗ್ಲಿ ಅಥವಾ ಆಳುವಂಥವರೇ ಆಗ್ಲಿ ಯಾಕೆ ಸುಮ್ಮನೆ ಕೂತಿದ್ರು ಇಷ್ಟು ದಿನ ಅಂತ ಹೇಳಿ? ಸರ್ ನಮಸ್ತೆ. ಅವರಿಗೆ ಅಧಿಕಾರಿಗಳಿಗೆ ಏನಾಗಿದೆ, ದಿನ್ ಜಾಂದೆ ಪೈಸಾ ಅಂದೆ. ಓಕೆ, ದಿನ್ ಜಾಂದೆ ಪೈಸಾ ಅಂದೆ. ಈ ವಿಚಾರದಲ್ಲಿ ಅವ್ರು ಏನಾಗುತ್ತೆ, ಕಸ ಎಲ್ಲಿ ಹೋದ್ರೇನು ಬಿಟ್ರೇನು ಜನರಿಗೆ ತೊಂದರೆ ಆದ್ರೆ ನಮ್ದೊಂದು ಸಂಬಳ ಬರುತ್ತಲ್ಲ ಅನ್ನೋ ವಿಚಾರದಲ್ಲಿ ಅಧಿಕಾರಿಗಳು ಇಲ್ಲಿವರೆಗೆ ಈ TV5 ಕಾರ್ಯ ಏನಿದೆಯಲ್ಲ, TV5 ಕಾರ್ಯಕ್ಕೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀವಿ. ಯಾಕಪ್ಪ ಅಂದ್ರೆ ಇದು TV5 ಕೆಲಸ, TV5 ಅಭಿಯಾನ ಮಾಡಲಿಲ್ಲ ಅಂದ್ರೆ ಇವತ್ತು ಅಲ್ಲಿ 28 ಕೋಟಿ ಮತ್ತೆ 3 ಕೋಟಿ 31 ಕೋಟಿಗಳನ್ನ ದುಡ್ಡು ಶಂಕ್ಷನ್ ಆಗಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತು ಆ ಕಸದ ಬಗ್ಗೆ ಬೆಳಕನ್ನು ಚೆಲ್ಲಕ್ಕೆ ಸಾಧ್ಯವಾಗಿಲ್ಲ. ಇವತ್ತು ಇಂತ ಸುದ್ದಿ TV5 ಅಂತ ಕನ್ನಡ ಸುದ್ದಿವಾಹಿನಿ ಇರೋದ್ರಿಂದ ಇವತ್ತು ಭ್ರಷ್ಟ ಅಧಿಕಾರಿಗಳಿಗೆ ನಡು ಕೊಡಿಸುವಂತ ಕೆಲಸ ಇವತ್ತು ಆಗ್ತಾ ಇದೆ. ಅದು ಎಷ್ಟು ಬಹಳ ದಿವಸದಿಂದ ಒಂದು ಜಿಡುಗಟ್ಟಿದ ಗ್ಯಾರ್ಬೇಜ್ ಅದು, ಬೇಸಿಗೆ ಮಡ್ಡಿ ಅಂತ ಒಂದು ತೆರವು ಮಾಡ್ಲಿಕ್ಕೆ ಕೆಲವು ಕುತಂತ್ರ ರಾಜಕೀಯ ಅಂತ ಸ್ಥಳೀಯ ನಾಯಕರುಗಳು ಅದಕ್ಕೆ ಅಡ್ಡಿಪಡಿಸ್ತಿದ್ರು. ಇವತ್ತು TV9 ಕಾರ್ಯಕ್ಕೆ ಮೆಚ್ಚಿ ಆ ಕೆಲಸವನ್ನ TV5 ಮಾಡಿದೆ. ಅದಕ್ಕೆ ನಾವು ಈ ಹುಬ್ಳಿ ಧಾರವಾಡ ಸುಮಾರು 21 ಲಕ್ಷ ಜನರ ಪರವಾಗಿ ನಾವು TV5ಗೆ ಅಭಿನಂದನೆ ಸಲ್ಲಿಸ್ತೇವೆ. ಈಗ ಸಂಜೀವ್ ಅವರ ಒಂದು ದೊಡ್ಡ ಫೈಟ್ ನಡೀತಾ ಇದೆ ಲೋಕಸಭೆ ಕ್ಷೇತ್ರಕ್ಕೆ. ಜಗದೀಶ್ ಶೆಟ್ಟರ್, ಪ್ರಹ್ಲಾದ್ ಜೋಶಿನೋ ಯಾರು ನಿಂತ್ಕೊಟ್ರೆ ಒಳ್ಳೇದು, ನಾನ್ ನಿಂತ್ಕೋಬೇಕು ಅಂತ ಹೇಳಿ ಅತ್ಯಂತ ಪವರ್ಫುಲ್ ಪ್ಲೇಸ್ ನಿಂದು, ಪವರ್ಫುಲ್ ಲೀಡರ್ ಇದ್ದಾರೆ. ಆದ್ರೆ ಇಂಥದ್ದೊಂದು ದುಸ್ಥಿತಿನೂ ಇದೆ ಅಂತ. ಸರ್ ಇದು ಏನಾಗಿದೆ, ಇಲ್ಲಿ ನಗರ ಸೌಂದರ್ಯೀಕರಣ ಮಾಡೋಕ್ಕಿಂತ ಮುಖ್ಯ ಅವ್ರವ್ರ ಪಾಲಿಟಿಷಿಯನ್ ನನ್ನ ಕುರ್ಚಿ ಉಳಿಸಬೇಕು, ನಾನು ನಿಲ್ಬೇಕು ಅನ್ನೋದು ವೈಯಕ್ತಿಕ ಪ್ರತಿಷ್ಠೆಗೆ ಇವತ್ತು ನಮ್ಮ ಹುಬ್ಳಿ ನಗರ ಹಾಳಾಗಿ ಹೋಗಿದೆ. ನಾವು ಎಲ್ಲರೂ ಒಂದೇ. ಇವತ್ತು ಉದಾಹರಣೆಗೆ ನಿನ್ನೆ ಮಹಾನಗರ ಪಾಲಿಕೆ ಕಚೇರಿ ಒಳಗೆ ಸ್ಥಳೀಯ ಸಮುದಾಯವನ್ನು ಉದ್ಘಾಟನೆ ವಿಚಾರದಲ್ಲಿ ಒಬ್ರು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಸಿದ್ದರಾಮಯ್ಯ ಫೋಟೋ ಹಾಕಿಲ್ಲ ಅಂತ ಬಿಟ್ಟು ಹೋಗ್ತಾರೆ. ಅದನ್ನ ಬಂದು ಒಬ್ರು ಕೇಂದ್ರ ಸಚಿವರು ಗುದ್ಲಿ ಪೂಜೆ ಮಾಡ್ತಾರೆ. ಈಗ ಅವರು ವೈಯಕ್ತಿಕ ಪ್ರತಿಷ್ಠೆಗೆ ಜನರ ಭಾವನೆಗೆ ಅವರು ಧಕ್ಕೆ ತಂದಾರ. ಅದಕ್ಕೆ ನಿಮ್ಮಂತ ವಾಹಿನಿಯವನ್ನ ನಮ್ಮಂತ ಹೋರಾಟಗಾರ ಸಪೋರ್ಟ್ ಮಾಡಬೇಕು. ನಾವು ಕೂಡ ಇದನ್ನ ಎಲ್ಲರೂ ಸೇರಿ ಸುಧಾರಣೆ ಮಾಡುವಂತ ಕೆಲಸ, ಹುಬ್ಳಿ ಧಾರವಾಡ ಬೆಳೆಸುವಂತ ಕೆಲಸ ನಾವು ಮಾಡ್ಬೇಕ್ರಿ. ಓಕೆ, ಧನ್ಯವಾದಗಳು ಸಂಜೀವ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ನಾಗರಾಜ್ ಗೌರಿ ಅವರಿದ್ದಾರೆ, ಹೋರಾಟ ಸಮಿತಿಯ ಮುಖ್ಯಸ್ಥರವರು. ನಮಸ್ಕಾರ ನಾಗರಾಜ್ ಅವರೇ. ನಾಗರಾಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ನಾಗರಾಜ್ ಅವರೇ ನಮಸ್ತೆ. ನಾನು ಗುರುನಾಥ್ ಹುಳ್ಳಿಕಾಶಿ ಮಾತಾಡೋದು ಸರ್. ಗುರುನಾಥ್ ಹುಳ್ಳಿಕಾಶಿ ಅವರ. ಓಕೆ, ನಮಸ್ತೆ ಗುರುನಾಥ್ ಅವರೇ. ನಮಸ್ತೆ ಸರ್. ಈಗ ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಧಾರವಾಡದಲ್ಲಿ ನೀವು ಕಂಡಂತೆ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಒಣ ಕಸ ಹಸಿ ಕಸ ಸಪ್ರೇಟ್ ಮಾಡಿ ತಗೊಂಡ್ಬರ್ಬೇಕು, ಅದನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತೀವಿ ಅನ್ನೋ ಕಥೆಗಳನ್ನು ನೀವೆಷ್ಟು ವರ್ಷದಿಂದ ಕೇಳ್ಕೊಂಡ್ ಬಂದಿದ್ದೀರಿ ಅಂತ ನೀವು ಹೋರಾಟ ಮಾಡಿದ್ದ ದಿನಗಳಿಂದ? ಈಗ ನಾನು ಬಹುಶಃ ಈ ಕಸ ಮನೆಯಿಂದ ಆಕರಣೆ ಮಾಡುವಂತ ನಿಟ್ಟಿನೊಳಗೆ ಸುಮಾರು 10-12 ವರ್ಷ ಆಯ್ತು. ನಾವು ರಸ್ತೆ ಬದಿ ಮೂಲಿಗೆ ಎಲ್ಲೆಲ್ಲಿ ಕಸ ಬೀಳ್ತಿತ್ತೋ ಅದನ್ನ ತೆಗೆದು ಕಸನ ಮನೆಯಿಂದ ಆಕರಣೆ ಮಾಡ್ತೀವಿ ಅಂತಂದ್ ಹೇಳಿ ಹೊಸ ಒಂದು ಆಶಾಭಾವನೆ ಹುಟ್ಟಿಸಿದರು. 2016ರಿಂದ ಮತ್ತು ವಿಶೇಷವಾಗಿ ಈ ಕೆಲಸವನ್ನ ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಅನ್ನೋ ಹೆಸರೊಳಗೆ ಮಾಡಾಕ್ತಾರೆ. ಅವ್ರೇನೋ ಒಂದು ಸ್ಮಾರ್ಟ್ ಕಾರ್ಡ್ ಸಹಿತ ಮನೆಗೆ ಹಾಕಿದ್ರು ಅವರು. ಹಾಕಿ ಅದ್ರ ಸಹಿತ ನಾವು ಕಸ ಎಷ್ಟು ಬರ್ತೈತಿ ಎಲ್ಲಾ ಅಳತೆ ಮಾಡ್ತೀವಿ, ಅದ್ ಮಾಡ್ತೀವಿ ಅನ್ನುವಂಥದ್ದು ಅದು ಟ್ಯಾಗ್ ಹಾಕಿದ್ರು. ಸ್ಮಾರ್ಟ್ ಟ್ಯಾಗ್ ನ ಹಾಕಿ ಅದು ಸಹಿತ 43 ಕೋಟಿ ರೂಪಾಯಿ ಹಗರಣ ಮಾಡಿದ್ರು. TV5 ಸಹಿತ ಅದರದೊಂದು ವಿಶೇಷ ವರದಿ ಮಾಡ್ತು. ಆ ಸಂದರ್ಭದೊಳಗೆ ಅದ್ರ ಬಗ್ಗೆ ಇನ್ನೂ ಮಠ ಅವರು ಯಾವುದೇ ಕ್ರಮ ಜರುಗಿಸುವಂತದ್ದು ಅಥವಾ ಅದನ್ನ ಬದಲು ಮಾಡುವಂತದ್ದು, ಅದ್ರ ಮೇಲೆ ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಕ್ರಮ ಜರುಗಿಸುವಂತದ್ದು ಮಾಡಿಲ್ಲ. ಇದು ಒಂದು ಕಡೆ ಸರ್. ಅದೆಂತದ್ದು GPS ಅಳವಡಿಸಿ ಕಸ ಸಂಗ್ರಹದ ಬಗ್ಗೆ GPS ಟ್ಯಾಗ್ ನ ಹಾಕಿ ಕಸ ಯಾವ್ದು ಹಸಿ ಕಸ ಎಷ್ಟು ಮನೆಯಿಂದ ಬರ್ತದ ಮತ್ತು ಒಣ ಕಸ ಎಷ್ಟು ಬರ್ತದ ಅಂತ ನಾವು ರೀಡ್ ಮಾಡ್ತೀವಿ ಅಂತ ಹೇಳಿದ್ರು.
ಹಗಲುಗನಸು ತೋರಿಸಿದ್ರು, ಅದು ಹಗಲುಗನಸು ಹಂಗೆ ಅದ, ಇನ್ನೂ ಏನು ಪೂರ್ತಿ ಆಗಿಲ್ಲ. ಅಲ್ಲ, ಹಸಿ ಕಳಸ ಒಣ ಕಸ ಸಂಗ್ರಹ ಆಯ್ತೋ ಇಲ್ಲೋ ಗೊತ್ತಿಲ್ಲ. ಹುಳಿಕಾಶಿ ಅವ್ರೆ, ದುಡ್ಡಂತೂ ಚೆನ್ನಾಗಿ ಸಂಗ್ರಹ ಆಗಿರುತ್ತೆ ಅವ್ರಿಗೆ. 43 ಕೋಟಿ ಅಂತೂ ಹೋಗ್ಬಿಡುತ್ತೆ ಸರ್. ಅದು ಹಾಕಿ ಮುಗಿದ್ ಹೊತ್ತು. ಅದು ನುಂಗಿ ನೀರ್ ಕುಡಿದ್ರು ಅವ್ರು. ನುಂಗಿ ನೀರ್ ಕುಡಿದಾದ್ಮೇಲೆ ಮುಂದೆ ಯಾರು ಕ್ರಮ ಜರುಗಿಸೋರು? ಸ್ಮಾರ್ಟ್ ಸಿಟಿ ಅನ್ನುವಂತ ಹೆಸರ ಮೇಲೆ ಏನೇನು ಇಂತ ಕಾರ್ಯಗಳನ್ನ ಮಾಡತ್ತಾರ, ಇದು ಎಲ್ಲಾ ಹೊಳೆಯಾಗ ಹುಂಚೆಹಣ್ಣು ತೊಳೆಯುವಂತದ್ದು ಆಗಾಗ್ತದೆ. ಬಟ್ ಒಂದೊಂದು ವಿಷಯದ ಮೇಲೆ ತಾವು ಏನು TV5 ವತಿಯಿಂದ ಬೆಳಕು ಚೆಲ್ಲುವಂತ ಕೆಲಸ ಮಾಡಾಕ್ತಿವಿ. ಬಹುಶಃ ಇವ್ರಿಗೆ ನುಂಗಲಾರದಂತ ತುತ್ತಾಗತ್ತದ, ಮತ್ತ ಅದನ್ನ ಮುಂದೆ ನುಂಗುವಂತದಕ್ಕೆ ಕಡಿವಾಣನು ಸಹಿತ ಆಗಾಗ್ತದೆ. ನಿಮ್ಮಿಂದ ಇದಂತೂ ಸಾಧ್ಯ ಆಗ್ಯದ. ಬಟ್ ಅವ್ರಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆಯಲ್ಲ ಅಂತ. ಕಸದಲ್ಲೂ ದುಡ್ಡು ಹೊಡಿಯೋದು, ನೀರ್ನಲ್ಲೂ ದುಡ್ಡು ಹೊಡಿಯೋದು. ಕಸದ ವಿಲೇವಾರಿ ವೈಜ್ಞಾನಿಕವಾಗಿ ಮಾಡ್ತೀವಿ, ಕಸವನ್ನ ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡ್ತೀವಿ, ಅದನ್ನ ಏನೇನು 108 ಕಥೆಗಳನ್ನೆಲ್ಲ ಸೃಷ್ಟಿ ಮಾಡಿ ಎಷ್ಟು ಕೋಟಿ ಹೊಡೆದಿಲ್ಲ ಇಲ್ಲಿವರೆಗೂ ಅಂತ. ಈಗ SWM ಅನ್ನುವಂತ ಒಂದು ವಿಶೇಷ ಘಟಕ ಮಹಾನಗರ ಪಾಲಿಕೆ ಒಳಗದ. SWM ಅನ್ನುವಂತ ವಿಶೇಷ ಘಟಕದ ಕಾರ್ಯ ಏನು ಅಂತಂದ್ರೆ ಘನತ್ಯಾಜ್ಯ ನಿರ್ವಹಣೆ ಮಾಡೋದು. ಹಸಿ ಬೇರೆ ಮಾಡೋದು, ಒಣದ್ ಬೇರೆ ಮಾಡೋದು. ಸೈಂಟಿಫಿಕ್ ಆಗಿ ಅದನ್ನ ಮ್ಯಾನೇಜ್ ಮಾಡ್ಬೇಕು ಅನ್ನುವಂತದಕ್ಕೆ SWM ಅನ್ನುವಂತ ವಿಶೇಷ ಘಟಕ ತೆಗೆದ್ರು. ಆ ವಿಶೇಷ ಘಟಕದ ಕಚೇರಿ ಎಲ್ಲಿರ್ಬೇಕು ಅಂತಂದ್ರೆ, ಎಲ್ಲಿ ಇದು ಕಸ ವಿಲೇವಾರಿ ಘಟಕ ಇರ್ತದ ಅಲ್ಲೇನ ಅವ್ರ ಕಚೇರಿ ಇರ್ಬೇಕು. ಬಟ್ ಅವರು ಒಂದು AC ಕಚೇರಿ ಮಾಡ್ಕೊಂಡ್ಬಿಟ್ಟು ಮಹಾನಗರ ಪಾಲಿಕೆ ಕ್ಯಾಂಪಸ್ ಒಳಗ ತಮ್ಮ ಆಫೀಸ್ ಮಾಡ್ಕೊಂಡು ಅವ್ರ ಅದಾರ. ಬಟ್ ಕಸ ಇಲ್ಲಿ ಯಾರು ಹೋಗಿ ಹಾಕಿದ್ರು, ಯಾರು ಅದನ್ನ ಬೆಂಕಿ ಹಚ್ಚಿದ್ರು, ಯಾರು ಅದನ್ನ ಸುಟ್ಟು ಹಾಕಿದ್ರು, ಯಾರು ಏನ್ ಮಾಡ್ತಾರ ಅನ್ನುವಂಥದ್ದನ್ನ ಆ ಡಂಪಿಂಗ್ ಯಾರ್ಡ್ ಒಳಗೆ ಏನ್ ನಡೀತದ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಸರ್. ಅದ್ರಲಿಂತ್ರ ಮಾರಕ ಹೊಗೆ ಇವತ್ತು ಏನ್ ಹಬ್ಬದ ಹುಬ್ಬಳ್ಳಿ ಧಾರವಾಡದೊಳಗ ಅದ್ರಲಿಂತ್ರ ಸಾಕಷ್ಟು ಜನ ಗರ್ಭಿಣಿಯರು, ವಯಸ್ಸಾದವರು, ಮಕ್ಕಳು ಸಾಕಷ್ಟು ಕಣ್ಣಿನ ಸಮಸ್ಯೆ ಎದುರಿಸಾತಾರ, ಸ್ಕಿನ್ ರೋಗ ಸಮಸ್ಯೆ ಎದುರಿಸಾತಾರ, ಹೃದಯ ರೋಗ ಸಂಬಂಧಿ ಕಾಯಿಲೆಗಳನ್ನ ಎದುರಿಸಾತಾರ. ಜೊತೆಗೆ ಅವರು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿಗೆ ಸಹಿತ ಪ್ರಮುಖವಾಗಿ ಎದುರಿಸುವಂತದ್ದಾಗಿದೆ. ಬಟ್ ಇದನ್ನ ಎಲ್ಲಾನು ನಿರ್ವಹಣೆ ಮಾಡ್ಬೇಕಾದಂತ ಕೆಲಸ ಮಹಾನಗರ ಪಾಲಿಕೆ ಮಾಡ್ಬೇಕು. ಒಂದ್ ಕಡೆ ಇದನ್ನ ಮಾಡಾತಿಲ್ಲ ಅಂತಂದ್ರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅದ ನೋಡ್ರಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ನೀವು ಒಂದು 2 ವೀಲರ್ ಕಾರ್ ತಗೊಂಡ್ ರೋಡ್ ಮೇಲೆ ಬಂದ ತಕ್ಷಣ ನಿಮ್ಮದು ಪೊಲ್ಯೂಷನ್ ಸರ್ಟಿಫಿಕೇಟ್ ಎಲ್ಲ ಐತ್ರಿ ಕೊಡ್ರಿ ಅಂತ ಕೇಳ್ತಾರೆ. DL ಇರ್ತದ, RC ಇರ್ತದ, ಇನ್ಶೂರೆನ್ಸ್ ಇರ್ತದ, ಎಲ್ಲಾ ಇರ್ತದ. ಪೊಲ್ಯೂಷನ್ ನಿಮ್ದು ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನೀವು 1,000 ದಂಡ ಕಟ್ಟಬೇಕು, 500 ದಂಡ ಕಟ್ಟಬೇಕು ಹೇಳ್ತಾರೆ. ಎಮಿಷನ್ ಟೆಸ್ಟ್ ಹೆಸರಲ್ಲಿ ವಸೂಲಿ ಆಗುತ್ತೆ. ಎಮಿಷನ್ ಟೆಸ್ಟ್ ಹೆಸರೊಳಗೆ ಇವರು ಪೊಲ್ಯೂಷನ್ ಚೆಕ್ ಮಾಡ್ತಾ ಜನಕ್ಕೆ ಸುಲಿಗೆ ಮಾಡ್ತಾರ. ಹಂಗಂದ್ರ ನೀವು ಮಹಾನಗರ ವ್ಯಾಪ್ತಿ ಒಳಗ ಕಸ ವಿಲೇವಾರಿ ಮಾಡುವಂತ ಘಟಕದೊಳಗ ನೀವು ಬೆಂಕಿ ಹತ್ತಿ ಇಡೀ ಹುಬ್ಬಳ್ಳಿ ತುಂಬಾ ಸುಮಾರು 15-20 ಕಿಲೋಮೀಟರ್ ಅಕ್ಕಪಕ್ಕದ ಹಳ್ಳಿಯವರು ಎಲ್ಲಾರು ಸಹಿತ ವಿಚಿತ್ರ ಕಾಯಿಲೆಗಳಿಂದ ಬಳಲುವಂತ ವಾತಾವರಣ ನಿರ್ಮಾಣ ಆಗಿದೆ. ನೀವು ಬೆಂಕಿ ಆರಿಸ್ರಿ ಅಂತಂದ್ರೆ ಬೆಂಕಿ ಆರಿಸಾತಿಲ್ಲ, ಉಲ್ಟಾ ಬೆಂಕಿ ಹಚ್ತಾರಲ್ಲಿ. ಮತ್ತೆ ಈ ಬೆಂಕಿ ಹಚ್ಚೋದನ್ನ ನಿಲ್ಲಿಸಬೇಕಾದಂತವ್ರು ಯಾರು? ರಸ್ತೆ ಬದಿ ಕಸ ಸುಡ್ಬೇಡ್ರಿ, ನೀವು ಕಸಕ್ಕೆ ಯಾರು ಬೆಂಕಿ ಹಚ್ಚಬೇಡ್ರಿ, ಇದನ್ನ 108 ಹೇಳ್ಕೊಂತ ಹೋಗ್ತಾರ. ಮತ್ತೆ ಜವಾಬ್ದಾರಿ ತೆಗೆದುಕೊಳ್ಳುವಂತ ಕೆಲಸ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಿ. ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದೀಗ ಆರಿಫ್ ಭದ್ರಾಪುರ ಅವರಿದ್ದಾರೆ, ಮಹಾನಗರ ಪಾಲಿಕೆ ಸದಸ್ಯರವರು. ನಮಸ್ಕಾರ ಆರಿಫ್ ಅವರೇ. ನಮಸ್ಕಾರ ಸರ್. ಈ ಕಸದ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ತಿಳಿದಿರೋದೆಷ್ಟು? ನೀವು ಎಷ್ಟು ಬಾರಿ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಧ್ವನಿ ಎತ್ತಿದ್ರಿ? ಕಸದ ಸಮಸ್ಯೆ ನಿರ್ಮೂಲನೆಗಾಗಿ ನಿಮ್ ಕೊಡುಗೆ ಏನಿದೆ ಸರ್? 2 ವರ್ಷದಿಂದ ಅಲ್ಲಿ ಮಷಿನರಿ ಏನ್ ಇವ್ ತಂದ ಇಟ್ಟಾರ ಫಿಟ್ಟಿಂಗ್ ಮಾಡಾರ, ಆ ಮಷಿನರಿನು ಚಾಲು ಮಾಡಿಲ್ಲ. ಅದ ಕರೆಕ್ಟ್ ಟೈಮ್ಗೆ ಚಾಲು ಆದ್ರ ಮಿಷಿನರಿ ಇನ್ನೂ ಮಟ ಅದೆಲ್ಲಾ ಕಸ ಹೋಗ್ಬಿಡ್ತಿತ್ತು. ಏನ್ ಮಷಿನ್ ಅದು ಸರ್? ಅದ ಮಷಿನ್ ಇಂದ ಗೊಬ್ಬರ ತಯಾರು ಮಾಡ್ತಾರ, ಪ್ಲಾಸ್ಟಿಕ್ ಬೇರೆ. ಇವೆಲ್ಲ ಕಥೆಗಳು ಕೇಳಿಸ್ಕೊಂಡಿದೀವ್ರಿ, ಕಿವಿಗೆ ಹೂವಿಡುವಂತ ಪ್ರಯತ್ನ ಇವೆಲ್ಲವೂ ಕೂಡ. ಸರ್ ಮಷಿನರಿ ಫಿಟ್ಟಿಂಗ್ ಆಗ್ಯಾವ, ಮಷಿನರಿಗೆ ಆಪರೇಟ್ ಮಾಡಕ ಹ್ಯಾಂಡ್ ಬೇಕಾಗಿತ್ತ. ಅಲ್ರಿ, ಮಷಿನರಿ ತರಕ್ ಒಂದು ಅಲ್ಲಿ ಬಜೆಟ್ ಇಲ್ಲ ಅಂತ ಕಾಯೋದು. ಬಜೆಟ್ ಬಂದ್ಮೇಲೆ ಮಷಿನರಿಗಳು ಬಂದು ಅದನ್ನ ಫಿಟ್ ಮಾಡೋಕೆ ಒಂದ್ ಸ್ವಲ್ಪ ದಿನ ಕಾಯೋದು. ಫಿಟ್ ಮಾಡಿದ್ಮೇಲೆ ಅದನ್ನ ಶಂಕುಸ್ಥಾಪನೆ ಮಾಡೋಕೆ ಅಂತ ಒಂದ್ ಸ್ವಲ್ಪ ದಿನ ಕಾಯೋದು. ಶಂಕುಸ್ಥಾಪನೆ ಮಾಡಿ ಕಸ ಗೊಬ್ಬರವಾಗಿ ಪರಿವರ್ತನೆ ಆದಾಗ ಅದು ತುಕ್ಕು ಹಿಡಿದು ಹೋಗಿರುತ್ತೆ. ಇದ 2 ವರ್ಷದಿಂದ ನೀವ್ ಏನ್ ಕ್ವಶನ್ ರೇಸ್ ಮಾಡಾಕ್ತಿರಲ್ಲ, ನಾವು ಇದೇ ತರ ಅವ್ರಿಗೆ ಹೇಳಾಕ್ತಿದ್ವಿ. ಬಾಳ ಸ್ಲೋ ನಿಮ್ದು ಏನೋ ಸಿಸ್ಟಮ್ ಇದೆ ಅಲ್ಲ, ಈ ಸಿಸ್ಟಮ್ ಅನ್ನು ಚೇಂಜ್ ಮಾಡ್ರಿ. ಇದು ಎಮರ್ಜೆನ್ಸಿ ವರ್ಕ್, ಜನರಿಗೆ ತೊಂದರೆ ಆದಂಗ ಏನ್ ಕಸ ಇಲ್ಲಿ ಸ್ಟಾಕ್ ಆಗಿ. ಆರಿಫ್ ಅವ್ರಿಗೆ ಏನಂದ್ರೆ, ಯಾಕೆ ಇಷ್ಟೆಲ್ಲ ಕಷ್ಟ ಪಡ್ಬೇಕು? ಆ ಮಷಿನ್ ಅಂತೆ, ಗೊಬ್ಬರ ಅಂತೆ, ಬೆಂಕಿ ಹಚ್ಚಿ ಬಿಟ್ಬಿಡೋದಪ್ಪ, ಯಾವನಾರ ಸಾಯಿಲಿ ಎತ್ಲಾಗೆ ಅಂತ. ಸರ್ ಹಂಗ ಈಜಿ ಅಲ್ರಿ, ಕಡ್ಡಿ ಕೊರೆಯೋದು ಹೋಗ್ಯೋದು.
ಸರ್ ಇದು ನಮ್ಮ ಮಹಾನಗರ ಪಾಲಿಕೆದಾಗ ಅಲ್ಲ ನೀವು ಒಂದು ಧ್ವನಿ 15 ಎತ್ತಬೇಕು, ನೀವು ವರ್ಷದಿಂದ- ನೆಕ್ಸ್ಟ್ ನೀವು ಇಲ್ಲ ಧ್ವನಿ ಸರ್. ಎತ್ತಬೇಕು. ನೀವೇನು ಅಂತ ಹೇಳಿದ್ರೆ ಸ್ವಲ್ಪ ಯಾರು ನಮ್ಗೆ ಬೆಂಕಿ ಹಚ್ತಾರೋ, ಮಾತಾಡಕ್ ಕೊಡಿ ಸರ್. ಒಂದೇ ನಿಮಿಷ, ಯಾರು ಬೆಂಕಿ ಹಚ್ತಾರೋ ಅಥವಾ ಬೆಂಕಿ ಹಚ್ಚಿದ ಮೇಲೆ ಯಾರು ನೋಡ್ಕೊಂಡು ಕೂತಾರೋ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಅಂತ. ಎಸ್ ಸರ್, ಇದು ಏನಿದೆ ಸರ್, ಕಳೆದ 15 ವರ್ಷದಿಂದ ಮಹಾನಗರ ಪಾಲಿಕೆ ಬಿಜೆಪಿ ಅವ್ರ ಕೈಯಾಗಿದೆ. ಬಿಜೆಪಿ ಮೇಯರ್ ಇದೆ ಅಲ್ಲೇ. ಬಹಳಷ್ಟು ಸೀನಿಯರ್ ಕಾರ್ಪೊರೇಟರ್ಸ್ ಇದಾರ. ಅವ್ರು ಎಲ್ಲಾರಿಗೆ ಇದು ಪದೇ ಪದೇ ಮಹಾನಗರ ಜನತೆ ಹೋಗಿ ಮನವಿಯನ್ನು ಮಾಡ್ಕೊಂಡಿದ್ರು. ಬಟ್ ಅವ್ರು ಇನ್ನೂ ಮಟ ಏನು ಅದರ ಮೇಲೆ ಕ್ರಮ ತಗೊಂಡಿಲ್ಲ. ನಾವು 2 ವರ್ಷ ಆತು ನಾವು ಆರ್ಸಿ ಬಂದು 2 ವರ್ಷದಿಂದ ಇದಕ್ಕೆ ಬೆನ್ನ ಹತ್ತಿ ಒಂದ್ ಹಂತಕ್ಕೆ ತಗೊಂಡ್ ಬಂದಿವಿ ಈಗ. ಮೊನ್ನೆ ಹೋರಾಟ ಮಾಡಿದಕ್ಕ ನಮ್ ಕಾರ್ಪೊರೇಟರ್ ನಮ್ಮ ಬ್ಲಾಕ್ ರಾಜ್ ಗೌರಿ ಅವರು ನಮ್ ಕರ್ಕೊಂಡು ಒಂದು ಹೋರಾಟ ಮಾಡಿದಕ್ಕೆ ನಾವು ಬೆನ್ನ ಹತ್ತೀವ್ರಿ ನಿಮ್ಮಿಂದ. ಇಲ್ಲ ಸರ್, ಅದ ನಿಮ್ ಸಪೋರ್ಟ್ ಬಾಳ ಆಗೈತಿ, ಅದು ಅಂತೂ ನಾವು ಮರ್ಯಾಕ್ ಆಗಲ್ಲ. ಯಾಕಂತ ಹೇಳಿದ್ರೆ TV5 ಇದಕ್ಕ ಬಹಳಷ್ಟ ಬೆಂಬಲ ಕೊಟ್ಟಿದ್ದ, ಈ ಸುದ್ದಿಯನ್ನು ತೋರಿಸಿದ್ದು, ಮತ್ತೆ ನಮ್ಗೇನು ಕೂಡ ಅಲ್ಲಿ ಏನ್ ನಡೆದಿದ್ದು ತಂದು ಮಾಹಿತಿ ಕೊಟ್ಟಿದ್ದು TV5 ರಿಪೋರ್ಟರ್ಸ್. ಅವ್ರಿಗೆ ನಾವು ಇದ್ರಾಗ ತುಂಬಾ ಹೃದಯದಿಂದ ಧನ್ಯವಾದನ್ನು ಹೇಳ್ತೀವಿ ಸರ್. ಇವತ್ತು ಮೊದಲು ಏನಾಗೈತಿ ಗೊತ್ತಿಲ್ಲ, ಬಟ್ ಇವತ್ತು ಏನೋ ಒಂದು ನಾವು ಡೆವಲಪ್ಮೆಂಟ್ ಆಗುದು ಲಕ್ಷಣ ಕಾಣಾಗ್ತಾವ್. ನಾವು ಕೂಡ ಒಂದ್ ಡಿಸಿಷನ್ ತಗೊಂಡಿವಿ. ಈ ಹೋರಾಟ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋ ಮಟ್ಟ ಮುಗಿಯಂಗಿಲ್ಲ ಸರ್. ಓಕೆ, ಧನ್ಯವಾದಗಳು ಆರಿಫ್ ಅವರೇ, ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಸಮಯದ ಅಭಾವ ಇದೆ, ಮತ್ತೊಮ್ಮೆ ಮಾತಾಡ್ಸೋಣ. ಇಂಥ ಸಮಸ್ಯೆಗಳು ಬಂದಾಗ ಪ್ರತಿಯೊಬ್ಬರು ಕೂಡ ಮಾತನಾಡಬೇಕಾಗತ್ತೆ, ಅವರವರ ಜವಾಬ್ದಾರಿಯನ್ನ ಅತ್ಯಂತ ಗಟ್ಟಿತವಾಗಿ ಮಾತನಾಡಬೇಕಾಗತ್ತೆ. ಪಾಲಿಕೆ ಇಂಥ ನಿರ್ಲಕ್ಷ್ಯ ವಹಿಸಿ ಜನರ ಜೀವದ ಜೊತೆ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಅಂದಾಗ ಯಾರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. TV5 ಕೂಡ ಅಂಥ ಜವಾಬ್ದಾರಿಯುತವಾದ ಧ್ವನಿಯನ್ನು ಎತ್ತಿತ್ತು. ಇದೀಗ ಅದಕ್ಕೆ ಪರಿಹಾರವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದೆ. ನಿರಂತರವಾಗಿ ಈ ವಿಚಾರ ಮಾತ್ರವಲ್ಲ, ಯಾವುದೇ ಜನರಿಗೆ ಸಮಸ್ಯೆಗಳು ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಜನಧ್ವನಿಯ ಮೂಲಕ ಪ್ರಶ್ನೆ ಮಾಡ್ತೇವೆ, ಪರಿಹಾರಕ್ಕಾಗಿಯೂ ಕೂಡ ಪ್ರಯತ್ನ ಮಾಡ್ತೇವೆ. ಇದಾಗಿತ್ತು ಇವತ್ತಿನ ಜನಧ್ವನಿ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.